ನಮಸ್ಕಾರ ಎಲ್ರಿಗೂ. ಎಲ್ಲ ಆತ್ಮೀಯ ನಾನ್ ಯು ಜಿ ಸಿ ಸಹೋದ್ಯೋಗಿ ಮಿತ್ರರೇ, ಬಹಳ ಮುಖ್ಯವಾದಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಕಳೆದ ನಿಮಗೆ ಗೊತ್ತಿರೋ ಹಾಗೆ ಕೋರ್ಟು ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಅದಿನ್ನೂ ಕಾಪಿ ಬಂದಿಲ್ಲ. ಆದರೆ ನಮ್ಮೆಲ್ಲರ ಆತಂಕ ಒಂದೇ, ನಮ್ಮನ್ನ ರಿಲೀವ್ ಮಾಡಿಬಿಡ್ತಾರೆ ಅನ್ನೋ ಒಂದು ಆತಂಕದಲ್ಲಿ ನಾವೆಲ್ಲರೂ ಬದುಕ್ತಿದ್ದೀವಿ. ಸೊ ಸರ್ಕಾರ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಕಾನೂನನ್ನು ಪರಿಪಾಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಆದರೆ ನಾವು ಇಂಥ ಸಂದರ್ಭದಲ್ಲಿ, ಸಂದಿಗ್ಧ ಸಂದರ್ಭದಲ್ಲಿ ಒಬ್ಬೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ಇರೋದರಿಂದ ನಾವೆಲ್ಲರೂ ಒಟ್ಟಾಗಿ ನಾನ್ ಯು ಜಿ ಸಿಯವರು ಸಹೋದ್ಯೋಗಿ ಮಿತ್ರರು ಏನಿದ್ದೀವಿ, ನಾವು ಒಗ್ಗಟ್ಟಲ್ಲಿ ಮತ್ತು ಒಟ್ಟಾಗಿ ಒಂದೇ ಉದ್ದೇಶಕ್ಕಾಗಿ, ಒಂದೇ ಬೇಡಿಕೆಗಾಗಿ ಸೇರ್ತಕ್ಕಂಥ ಅನಿವಾರ್ಯ ಇದೆ. ಕೋರ್ಟ್ ಕೇಸ್ ಮೂಲಕನೂ ಕೂಡ ನಾವು ಒಂದು ಕಡೆ ಹೋರಾಟ ಮಾಡೋಣ. ಆದರೆ ಅದೊಂದೇ ಸಾಲದು, ಜೊತೆಗೆ ನಾವು ಸರ್ಕಾರನ ಗಮನ ಸೆಳೀತಕ್ಕಂಥ, ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ, ಸರ್ಕಾರಗಳು ಚುನಾಯಿತ ಸರ್ಕಾರ ಮತ್ತು ಶಾಸಕಾಂಗ ಸಭೆ ಮಾಡಿ ಮತ್ತು ಕ್ಯಾಬಿನೆಟ್ ಏನು ಸಚಿವ ಸಂಪುಟ ಇದೆಯೇ, ಆ ಸಚಿವ ಸಂಪುಟದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ, ಕಾನೂನುಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ನಮ್ಮ ವಿಷಯ ಅದೇ ಪರಿಸ್ಥಿತಿಯಲ್ಲಿ ಇರೋದರಿಂದ ಕಾನೂನು ತಿದ್ದುಪಡಿ ಮಾಡೋ ಜೊತೆಗೆ ಒಂದು ವಿಶೇಷವಾದಂಥ ಕಾನೂನನ್ನು, ಕಾಯ್ದೆಯನ್ನು ಸಿದ್ಧಪಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ನಿರಂತರವಾದಂಥ ಹೋರಾಟವನ್ನು ಮಾಡ್ತಿದ್ದೀವಿ. ಆ ನಿರಂತರ ಹೋರಾಟದಲ್ಲಿ ಎಲ್ಲ ರಾಜ್ಯ ಮಟ್ಟದ ನಾಯಕರು ನಾನ್ ಯು ಜಿ ಸಿ ಅವರ ಪರವಾಗಿ ಎಲ್ಲರೂ, ಯಾರೆಲ್ಲ ಪಾಠ ಮಾಡ್ತಿದ್ದೀರಿ, ಯಾರೆಲ್ಲ ಈಗಾಗಲೇ ಒಳಗಿದ್ದೀರಿ, ಅವರೆಲ್ಲರೂ ಕೂಡ ಮುಂದುವರಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಎಲ್ಲ ಕೆಲಸಗಳಿಗೆ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮತ್ತು ಒಗ್ಗಟ್ಟು ಅಗತ್ಯವಾಗಿದೆ. ಆದ್ದರಿಂದ ಎಲ್ಲ ರಾಜ್ಯದ ಮೂಲೆ ಮೂಲೆಯ ಜನರು ಮೈಸೂರಲ್ಲಿ ನಡೀತಿರ್ತಕ್ಕಂಥ ಹೋರಾಟಕ್ಕೆ ಭಾಗವಹಿಸಬೇಕು. ಯಾಕೆ ಮೈಸೂರಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಈ ಮುಖ್ಯಮಂತ್ರಿಯವರ ತವರು ಜಿಲ್ಲೆ. ಹಾಗಾಗಿ ಮುಖ್ಯಮಂತ್ರಿಯವರು ಈ ಸಂದರ್ಭದಲ್ಲಿ ದಸರಾ ಇನ್ನೇನು ಕ್ಷಣಗಣನೆ ಆರಂಭ ಆಯ್ತದೆ. ಅಂಥ ಸಂದರ್ಭದಲ್ಲಿ ಭಾನುವಾರದಿಂದ ಸೋಮವಾರ, ಮಂಗಳವಾರನೂ ಕೂಡ ಅವರು ಮೈಸೂರಲ್ಲೇ ವಾಸ್ತವ್ಯ ಇರೋದರಿಂದ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಇಲ್ಲಿ ಸಂಘಟನೆ ಮಾಡ್ತಾಯಿದ್ದೀವಿ. ಸೋಮವಾರ ಬೇರೆ ಬೇರೆ ಮೂಲಕವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಲಿಕ್ಕೆ, ನಮ್ಮ ಸಮಸ್ಯೆಗಳ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ ಮನಮುಟ್ಟಿ ಮಾತನಾಡ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಬೇರೆ ಬೇರೆ ಸಚಿವರನ್ನ, ಅಧಿಕಾರಿಗಳನ್ನ, ಹಾಗೆಯೇ ಆಪ್ತ ವಲಯವನ್ನು ನಾವು ಕೇಳ್ಕೊಂಡಿದ್ದೀವಿ. ಅವರು ಒಂದಷ್ಟು ಒಳ್ಳೆ ಮಾಡಿಸ್ತೀವಿ ಅಂತಕ್ಕಂಥ ಭರವಸೆನ ಕೊಟ್ಟಿದ್ದಾರೆ. ಕೇವಲ ಭರವಸೆ ಅಷ್ಟಕ್ಕೆ ಸಾಲದು, ಬದಲಾಗಿ ನಾವು ನಿರಂತರವಾದಂಥ ಒಂದು ಒಗ್ಗಟ್ಟು ಮತ್ತು ಹೋರಾಟದಿಂದ ನಮ್ಮೆಲ್ಲರ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ದಯಮಾಡಿ ಎಲ್ಲ ಅಧ್ಯಾಪಕರು, ಅಂದರೆ ಅತಿಥಿ ಉಪನ್ಯಾಸಕರು, ಈ ಕಾರ್ಯಕ್ರಮಕ್ಕೆ ಸೋಮವಾರ ನಡೀತಕ್ಕಂಥ ಒಂದು ನಿರಂತರ ಧರಣಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ವಿವಿಧ ಜಿಲ್ಲೆ ಮತ್ತು ಬೇರೆ ಬೇರೆ ಹಾಸನ, ಮಂಡ್ಯ, ಚಾಮರಾಜನಗರ, ಮೈಸೂರು, ಬೆಂಗಳೂರು, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಈ ಥರದ ದಕ್ಷಿಣ ಕನ್ನಡ ಜಿಲ್ಲೆಗಳು ಬಹಳ ಹತ್ತಿರದಿಂದ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ಉತ್ತರ ಕರ್ನಾಟಕದಿಂದ ಈಗಾಗಲೇ ಗೆಳೆಯರು ಸಾಕಷ್ಟು ಜನ ನಾವು ಬರ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳಿದ್ದಾರೆ. ದಯಮಾಡಿ ಈ ಹೋರಾಟನ ಯಶಸ್ವಿಗೊಳಿಸ್ಬೇಕಂದ್ರೆ ನೀವೆಲ್ಲ ಒಗ್ಗಟ್ಟಲ್ಲಿ ಬರಬೇಕಾಗಿದೆ. ರಾಜ್ಯ ಮಟ್ಟದ ಎಲ್ಲ ನಾಯಕರನ್ನು ನಾವು ಸೋಮವಾರಕ್ಕೆ ಇನ್ವೈಟ್ ಮಾಡಿದ್ದೀವಿ. ದಯಮಾಡಿ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ನಾವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಾಗಿದೆ. ದಯಮಾಡಿ ಇದರಲ್ಲಿ ಯಾವುದೇ ಉದ್ದೇಶ ನಮಗಿಲ್ಲ.
ಯಾರ ನಾಯಕತ್ವನೂ ಇಲ್ಲ. ಆದರೆ ನಮ್ಮೆಲ್ಲರ ಉದ್ದೇಶ ಒಂದೇ, ನಮ್ಮೆಲ್ಲರ ಆಶಯ ಒಂದೇ, ಉದ್ದೇಶ ಒಂದೇ, ಬೇಡಿಕೆ ಒಂದೇ. ನಾವು ಇಷ್ಟು ವರ್ಷ ದುಡಿದಿದ್ದೀವಿ, ನಮ್ಮನ್ನ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಬಹಳ ಗಟ್ಟಿ ದನಿಯಿಂದ ಹೇಳ್ತಾಯಿದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.